ಸ್ವಂತ ಮನೆ ಆದ್ರೆ ಬೆಸ್ಟ್ ಆಗುತ್ತೆ ಅಂತದಲ್ಲ, ಬಟ್ ನೋಡ್ಬೇಕು. ಸ್ವಂತ ಮನೆ ಆದವ್ರಿಗೆ ಬೆಸ್ಟ್ ಇವೆಲ್ಲ ಅದ. ಬಟ್ ಅವ್ರೇನಂದ್ರೆ ಅವು ಆರ್ಡ್ರ್ ಮಾಡ್ಬೇಕಂತ ಅಷ್ಟೊಂದು, ಬಟ್ ಬರ್ತಾವ ಅಂತ ಹೇಳಿದ್ರೆ ಒಂದಿಷ್ಟು ಚಿಕನ್ ಅದೇನೇನೋ ತೊಗೊಂಬಂದಿನಿ. ಈಗ ಹೇಳಿದ್ನಲ್ಲ ನಾವು ಒಂದು ಸ್ವಲ್ಪ ಸೋಫಾ ಸೆಟ್ ತೊಗೋಬೇಕಂತೇಳಿ. ನೋಡ್ರಿ ಈ ಜಾಗದೊಳಗಡೆ ಪಿಂಕ್ ಇರ್ತಾವ. ಪಿಂಕ ಈ ಹೆಣ್ಮಕ್ಳು ಒಟ್ಟು ಪಿಂಕ್ ನೋಡುವ ಅಷ್ಟೊಂದು ಬಿಸಿಲಿಲ್ಲ. ಅದಕ್ಕಂದಳಿಗೆ ಇವಾಗ ಹೊಂಟನ, ಇಲ್ಲಾಂದ್ರೆ ಹೋಗೋ ಗಡಿನೇ ಇಲ್ಲ. ಸಂಜೆ ಹೋಗ್ತಿದ್ದೆ ಮಾಡಿದ ಇಲ್ಲಿ ಒಂದು ತೊಲೆ ಅದಾವ, ಆ ಕಡೆ ಬಾ ನೋಡಮ್ಮ. 4 ದಿನ ವೇಟ್ ಮಾಡ್ತೀವಿ. ಒಂದು ಸರ್ತಿ ಬಂದು ನೋಡ್ಕೊಂಡು ನೆಗೋಷಿಯಬಲ್ ರೇಟ್ ಒಳಗೆ ಫೈನಲ್ ಮಾಡಿ ಕೊಟ್ರಿ ನಮಗೆ. ತರಕತ್ತಿಲ್ಲ, ಭಾಳ ಕಾಸ್ಟ್ಲಿ ಹೇಳಕತ್ತಾರ. ಬಿಟ್ಟು ಹೊಂಟಿನ ಅಂತ ಹೇಳಿದ್ರೆ ಮತ್ತೆ ಯಾವ್ದಾರು ತಗೊಳಂತೀವಿ. ಇವಕ್ಕೆ ಇನ್ನೂ ಕವರ್ ಒಂದು ತರಿಸ್ಬೇಕಂತ ಇವರು ಒಂದು ಬರೋದ್ರೊಳಗೆ ಒಂದು ಹೆಸರು ಇಟ್ಟೇ ಬಿಡ್ತಾರೆ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರೆ. ಅದೇ ಮನೆಯಿಂದ ಸುಸ್ತೆ ಸ್ವಲ್ಪ ರೆಡಿ ಆಗಿಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಎಲ್ಲ ಬಂದದ, 12:15 ಆಗ್ಯದ. ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಏನಪ್ಪ ಅನ್ನೋದು ಒಂದು ಮನೆಗೆ ಹೇಳಿದ್ನಲ್ಲ ನಾವು ಒಂದು ಸ್ವಲ್ಪ ಸೋಫಾ ಸೆಟ್ ತೊಗೋಬೇಕಂತೇಳಿ. ನೋಡ್ರಿ ಈ ಜಾಗದೊಳಗಡೆ ತೊಗೋಬೇಕಂತ ಅಂದ್ಕೊಂಡು ಭಾಳ ದಿನ ಆಯಿತು. ಬಟ್ ತೊಗೊಂಬರ್ಲಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ, ತೊಗೊಂಬರಕ್ಕೆ ಆಗಿರಲಿಲ್ಲ. ಸೊ ಇವಾಗ ಅದು ತರಬೇಕಂತೇಳಿ ಹೊಂಟೀನಿ. ನೋಡುವ ಏನಾಗುತ್ತೆ ಏನಿಲ್ಲ ಅನ್ನೋದು. ಏನು ಬುಕ್ಕರ್ ಮಾಡಿ ಬರ್ತೀವಿ, ತೊಗೊಂಬರ್ತೀವೋ ಏನೋ, ಮುಂದಕ್ಕೆ ಹೋಗುತ್ತೋ ಡೇಟ್ ಅನ್ನೋದು ಒಂದು ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಬಟ್ ನನ್ನ ಕಡೆಯಿಂದ ಆಗಂತೂ ನಾನು ಟ್ರೈ ಮಾಡಕತ್ತೀನಿ. ಏನಾಗುತ್ತೆ ನೋಡುವ. ಲೆಟ್ಸ್ ಗೋ. ಇವಾಗ ಹೋಗಿ ಬರಬೇಕು. ಅದಕ್ಕೆ ಇವಾಗ ಜಸ್ಟ್ ನಾಷ್ಟ ಆಯಿತು. ಸುಸ್ತಿಗೆ 1 ನಂಬರಲ್ಲಿ ನಾಷ್ಟ ಮಾಡಿದೆ. ಆ್ಯಂಡ್ ಇವತ್ತು ಸಂಜೆ ಸ್ವಲ್ಪ ಐತಲ್ಲ, ಇವರು ದಮ್ ಬಿರಿಯಾನಿ ಮಾಡಿಕೊಡೋದು ಗಂಟು ಬಿದ್ದಾರೆ. ನನ್ನ ಕೈಯನ್ನು ಒಂದು ಸರ್ತಿ ತಿಂದರೆ ಮುಗಿದೋಯ್ತು. ದಮ್ ಬಿರಿಯಾನಿ ಮಾಡ್ಕೊಡೋದು ಗಂಟು ಬಿದ್ದಾರೆ. ಸೊ ಅದಕ್ಕೈತಲ್ಲ, ಅದಕ್ಕೊಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು. ಚಿಕನ್ ತಂದು ಕೊಟ್ಟು ಹೋಗ್ಬೇಕು ಇವರಿಗೆ. ನಾನು ಇನ್ನೂ ಬರೋದು ಲೇಟ್ ಆಗುತ್ತೆ, ಏನು ಮಾಡ್ತಾ ಅದು ಗೊತ್ತಿಲ್ಲ. ಅದ್ರ ಸಲುವಾಗಿ ಬೇಗ ಐತಲ್ಲ ಹೋಗಿ ಬರುವ ಅಂತ ಅಂದ್ಕೊಂಡಿನಿ. ಏನು ಮಾಡ್ತೀನಿ ಗೊತ್ತಿಲ್ಲ. ಆದಷ್ಟು ಬೇಗ ಹೋಗಿ ಆದಷ್ಟು ಬೇಗ ಬರ್ಬೇಕನ್ನ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಹೆಂಗೆ ಬೀಳ್ತಾರೆ ರೇಟ್ ಅದೇನು ನನಗೆ ಗೊತ್ತಿಲ್ಲ. ನೋಡಬೇಕು ಹೋಗಿ ಏನು ಯಾವಾಗ ಕಂಫರ್ಟಬಲ್ ಆಗುತ್ತಾ ಏನಿಲ್ಲ ಅದೆಲ್ಲ ತಿಳ್ಕೊಂಡು ನೋಡ್ಕೊಂಡು ತೊಗೊಂಡ್ಬರ್ಬೇಕು. ಇಲ್ಲಿ ತರಬೇಕಂತ ಅಂದ್ಕೊಂಡಿನಿ. ಇಲ್ಲಿ ಚಂದ ಅನಿಸುತ್ತಾ, ಇಲ್ಲಿ ಹಾಕ್ಲಕ್ಕ ನಮಗೆ ವಿಡಿಯೋ ಕಾಲ್ ಕಂಫರ್ಟೇಬಲ್ ಆಗುತ್ತೆ, ಕುಂತು ಟಿವಿ ನೋಡೋಕೆ ಕಂಫರ್ಟೇಬಲ್ ಆಗುತ್ತೆ, ಎಲ್ಲಕ್ಕೂ ಕಂಫರ್ಟೇಬಲ್ ಆಗುತ್ತೆ ಅಂದ್ಕೊಂಡು ಇರೋದಿದೆ. ಒಂದು ಚೇರ್ ಅದ ನನಗೆ, ಇನ್ನೊಂದು ಚೇರ್ ಅದ, ಅದ್ರ ಮೇಲೆ ಕೌದಿಟ್ಬಿಟ್ರ ಹಂಗಾಗಿ ಏನೂ ಮಾಡೋಕ್ಕಾಗಿಲ್ಲ ಜಾಸ್ತಿ. ಸೊ ಇನ್ಮೇಲಿಂದ ಸ್ವಲ್ಪ ಸಾಕು ಬರ್ತಂದ್ರೆ ಚಲೋ ಆಗುತ್ತೆ. ಇನ್ನು ಏನು ಮಾಡ್ತೀನಿ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲಲ್ಲ. ಅದರ್ಸದಿಂದ ಕನ್ಫರ್ಮ್ ಹೆಂಗೆ ಹೇಳಿ ನಾವು ಇಲ್ಲೇ ಮನೆಗೆ ಇದ್ದೀನಿ. ನೋಡುವ ಅಲ್ಲಿ ಹೇಗಿನ ಗೊತ್ತಾಗುತ್ತೆ. ಬನ್ನಿ ಇವಾಗ ಹೋಗಬೇಕು. ಹೋಗೋದನ್ನ ಮುಂಚೆ ನಮ್ಮ ಮೇಡಮ್ ಅವ್ರಿಗೆ ಕೇಳ್ಬೇಕಲ್ಲ ಯಾವ ಕಲರ್ ಬೇಕು ಅವ್ರಿಗೆ ಅಂತ ಹೇಳ್ತಾರೆ. ಈಗ ಒಂದು ಮಾತು ಕೇಳ್ಬೇಕಲ್ಲ, ಯಾವ ಕಲರ್ದೊಳಗೆ ತರಲ್ರಿ ತಂದ್ರೆ ಯಾವ ಕಲರ್ದಾಗ ತರ್ಬೇಕ ನಾವು? ಚಾಕ್ಲೇಟ್ ಕಲರ್ದಾಗ ನೋಡುವ. ನಾವು ಹೇಳಿದಲ್ಲಿ ಸಿಗ್ಬೇಕಲ್ಲ, ಯಾವ್ದಿರ್ತ ತೊಗೊಂಬರ್ತೀವಿ. ನಾ ಬ್ಲೂ ಕಲರ ಮತ್ತು ಪರ್ಪಲ್ ಕಲರ ಇವೆಲ್ಲ ಅದಾವಲ್ಲ, ಅಷ್ಟು ಮಾರಿ ನಮ್ಮ ಕಲರ್ ಬ್ಲ್ಯಾಕ್ ಮಾಡಿಬಿಡ್ತದೆ. ಅಂದ್ರೆ ಕಲರ್ ಇದ್ರ ಬಗ್ಗೆ ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತದು. ಅದ್ರ ಮುಂದೆ ನಾವು ಇದ್ದಿತ್ತು ನಾವು ಬ್ಲ್ಯಾಕ್ ಬರ್ತೀವಿ. ಹಂಗಾಗಿ ಸರ್ ಅದ್ರ ಮೇಲೆ ಕೂತೀವಿ. ನಮ್ಮ ಕಲರ್ ಕೊಟ್ಟು ಸಾಕು ನಮ್ಗೆ. ಏನು ಹಾಕಿ ಬೇಡ ಬೇಡ. ಹಾಂ ಚಾಕ್ಲೇಟ್ ಅಷ್ಟೊಂದು ಅನ್ಸಲ್ಲ. ಬಟ್ ಪಿಂಕ್ ಇರ್ತಾವ. ಪಿಂಕ ಈ ಹೆಣ್ಮಕ್ಳು ಒಟ್ಟು ಪಿಂಕ್ ನೋಡುವ. ಪಿಂಕ್ ಕಲರ್ ನೋಡ್ಬೇಕು. ಪಿಂಕ್ ಕಲರ್ ಉಬ್ಬಸಿಗೆ ತರ್ಸೋದಲ್ಲದು. ನಾವು ವೈಟ್ ಇದ್ದೀವಿ ಈಗ ಐತಲ್ಲ ಗೈಸ್. ನೋಡುವ ಅಲ್ಲಿ ನನಗೆ ಯಾವ ಚಂದ ಅನಿಸ್ತು ಅದು ತೊಗೊಂಬರ್ತೀನಿ. ಇವ್ರು ಇಷ್ಟ ಆಗಿದೆ ನಾನು ನನಗೆ ಗೊತ್ತಿಲ್ಲ ಯಾವುದು ಚಂದ ಅನಿಸ್ತು. ಒಂದು ಮಾತು ಕೇಳೋವಾಗಲ್ಲ. ಲೆಟ್ಸ್ ಗೋ ಗೈಸ್. ಹೋಗುವ ಇವಾಗ. ಬಿಸಿಲಿಲ್ಲ ಅಂತೇಳಿ ಇವತ್ತು ಹೊಂಟೀನಿ. ಮಧ್ಯಾಹ್ನದಾಗ ಇಲ್ಲಾಂದ್ರೆ ಹೋಗೋ ಗಡಿಯಲ್ಲ ನಾನು. ಸ್ವಲ್ಪ ಮಾಡಾಗ್ಯದ, ಫುಲ್ ಮನೆಯೆಲ್ಲ ಮ್ಯಾಗೆಲ್ಲ ಮಾಡಾಗ್ಯದ. ಅಷ್ಟೊಂದು ಬಿಸಿಲಿಲ್ಲ. ಇವಾಗ ಸ್ವಲ್ಪ ಬಿಸಿಲು ಬಂತು ನೋಡ್ರಿ. ಸ್ವಲ್ಪ ಬಂತು ಇವಾಗ ಜಸ್ಟ್. ಅಷ್ಟೊಂದು ಬಿಸಿಲಿಲ್ಲ. ಅದಕ್ಕಂದಳಿಗೆ ಇವಾಗ ಹೊಂಟನ, ಇಲ್ಲಾಂದ್ರೆ ಹೋಗೋ ಗಡಿನೇ ಇಲ್ಲ. ಸಂಜೆ ಹೋಗ್ತಿದ್ದೆ. ಇವಾಗ ಬಿಸಿಲಿಲ್ಲ ಅಂತೇಳಿ ಆರಾಮ್ಸೆ ಹೋಗಿಬಿಟ್ಟು ತೊಗೊಂಡು ಬರುವ. ಲೆಟ್ಸ್ ಗೋ. ತೊಗೊಂಬರ್ತೀನಿ ಇಲ್ಲ ಗೊತ್ತಿಲ್ಲ. ತೊಗೊಂಬರುವ ಅಂತ ಹೇಳ್ತೀನಿ. ನಾನು ಬಾಯ್ ತೊಗೊಂಬರಂಗಾರೆ ಅಲ್ಲಿ ಅದಲ್ಲ. ಬಾಯ್ 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 ಬಾಯ್.
ಜಲ್ದಿ ಬಾ. ಹಾಂ ಸ್ವೀಟಿ ಇನ್ನು ಮೇಲಿಂದ ನೀ ಇಲ್ಲಿ ಮಕ್ಕಳೋದಿಲ್ಲ, ನಿನಗೆ ಸೊಪ್ಪ ಸರ್ ತರಕ್ಕೆ ಹೊಂಟೀವಿ. ಶಿಲ್ಪ ಇಲ್ಲಿ ನೋಡಿಲ್ಲ, ನಿನಗೆ ಸೊಪ್ಪ ಸರ್ ತರಕ್ಕೆ ಹೊಂಟೀವಿ. ನಿನಗೆ ಸೊಪ್ಪ ಸರ್ ತಂದೇನೆ ಚಂದನ ಸೊಪ್ಪ ಸಟ್ ಮೇಲೆ ಮಕ್ಕಳೋದು. ಬರೇ ನನ್ ರಗ್ಗ ಮೇಲೆ ಮಕ್ಕೋತಾಳೆ. ನನ್ನ ರಗ್ ಮೇಲೆ ನಿನ್ನ ರಗ್ ಮೇಲೆ ಮಕ್ಕಳೋದಿಲ್ಲ. ಇನ್ ಮೇಲಿದ ಸೊಪ್ಪ ಸಟ್ ಕರ್ 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 ಮೇಲೆ ಹರಿದಿ ಹೌದು ನಮ್ಮ ಮದರ್ ಇಂಡಿಯಾ ಮಾತ್ರ ನಾಯಿ ಹೊಡ್ದಂಗೆ ಹೊಡಿತಾರ ನೀನು. ಆ ಕುರ್ಚಿನಿ ಹೆಂಗ್ ಮಾಡ್ತಾವ ಹಿಂಗ್ 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 ಹಿಂಗ್. ನಾಯಿ ಹೊಡ್ದಂಗೆ ಹೊಡಿತಾವ ನಮ್ಮ ಮಮ್ಮಿ. ನೋಡಿ ಅದ ರಗ್ ದಿಪ್ಪದಲ್ಲ, ಬರೀ ಆ ರಗ್ಗ ಮೇಲೆ ಮಲ್ಕೋತಾಳ ಸ್ವೀಟಿ. ನಂದ್ ರಗ್ಗದು ಎಲ್ಲಾ ಬಿಟ್ಬಿಟ್ಟಿನಿ ಸ್ವೀಟಿಗೆ. ಬ್ಯಾಸಿಗೆ ಅದೆಲ್ಲ ನಾ ಹಚ್ಕೊಳ್ಳೋದೇ ಬಿಟ್ಟಿನಿ. ಬಿದ್ದಿ ಸ್ಟೈಲ್ ನೋಡ್ರಿ. ಸ್ಟೈಲ್ ಭಾಳ ಸ್ಟೈಲ್ ಅದಾಕಿಂದು ಸ್ವೀಟಿದು. ಸ್ವೀಟಿಗೆ ತೋರಿಸ್ರಿ ಜರ ಲಾಗ್ನಾಗಲ್ಲ ನೋಡಿ ನಮ್ ಸ್ವೀಟಿ ನಿದ್ದೆ ಹೊಡಕದ. ಬರೇ ನಿದ್ದೆ ಹೊಡೆದ ಬರೇ ಫಾಲ್ತು ಅದ್ರಿ. ಕೆಟ್ಟ ಫಾಲ್ತು ಬೇಕು. ಇವಾಗ ಮಲ್ಕೊಂಡ್ರೆ ತಿಳ್ಕೊ ಮಧ್ಯಾಹ್ನ ಊಟಕ್ಕೂ ಎದ್ದೇಳಲ್ಲ. ಕೆಟ್ಟ ಫಾಲ್ತು ಬೇಕಾದು ಫಾಲ್ತು ಅದು ಅದರ್ಸ್ಲೇನ್ ಐತಿ. ಬರೇ ಕಡಿತಾಳ ಅದರ್ಸ್ಲೇನ್ ಅಂತೇಳಿ ಜಾಸ್ತಿ ತಗೊಳಲ್ಲ. ಹಿಡಿದ್ರೆ ಕಡ್ಲಕ್ಕೆ ಹೋಗ್ತಾಳ. ಅದಕ್ಕೆ ಲೆಟ್ಸ್ ಹೋಗೋ ಬನ್ನಿ ಡೈರೆಕ್ಟ್ ಅಲ್ಲಿ ಬನ್ನಿ ಗೈಸ್. ಫೈನಲಿ ಅಲ್ಲಿಂದ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಎಲ್ಲ ಹುಡುಕ್ಯಾಡ್ದ್ವಿ. ಬಟ್ ಒಂದು ಅಂಗಡಿ ಒಳಗೆ ಸಿಕ್ಕದ. ಬಟ್ ಅವ್ರೇನಂದ್ರೆ ಅವು ಆರ್ಡ್ರ್ ಮಾಡ್ಬೇಕಂತ ಅಷ್ಟೊಂದು. ಬಟ್ ಬರ್ತಾವ ಅಂತ ಹೇಳ್ಯಾರ. ಇನ್ನು 3-4 ಡೇಸ್ ಹೇಳ್ಯಾರ. ಸೊ ಹಂಗಾಗಿ ಬಂದ್ವಿ ಇಲ್ಲಿ ಮನೆ ಮುಂದೆ. ಮೊನ್ನೆ ಬೋರೆಲ್ಲ ಹೊಡ್ಯಾತಿದ್ರು. ಇವತ್ತು ನೋಡಿದ್ರೆ JCB ನಿಂತಾರ. ಬನ್ನಿ ಒಳಗಡೆ ಹೋಗೋಮಂತ ಬರುವಾಗ ಒಂದಿಷ್ಟು ಚಿಕನ್ ಅದು ಏನೇನೋ ತೊಗೊಂಬಂದಿನಿ. ಮಲ್ಕೊಂಡ್ರೆ ಅವ್ರು ಎಸ್ 12 ಗಂಟೆಗೆ ಹೋಗಿನಿ, 3 ಗಂಟೆಗೆ ಬಂದಿನಿ. ಸಿಕ್ಕಾಪಟ್ಟೆ ತೊಗೊಳೋದು ಅಲ್ಲೆಲ್ಲ ಎಲ್ಲ ಕಡೆ ಕೇಳಿ ಲಾಸ್ಟಿಗೆ ಒಂದು ಕಡೆ ಫೈನಲ್ ಮಾಡ್ಯದ. ಅವ್ರನ್ನ ಫಿಕ್ಸ್ ಕರೆಕ್ಟ್ ಹೇಳಿಲ್ಲ. ಕರೆಕ್ಟ್ ಆಯ್ತಂದ್ರೆ ಕರೆಕ್ಟ್ ಆಗುತ್ತಾ ನೋಡು ಏನಾಗುತ್ತೆ ಅನ್ನೋದು. ಫುಲ್ಲ ಹೈರಾಣ ಗಾಯ್ಸ್. ಹುಡುಕಿದ ಸಿಕ್ಕಾಪಟ್ಟೆ ಹುಡುಕಿದ ಅಂದರೆ ದೇಶದಾಗ ನೋಡಿದೆಲ್ಲ ಆ ಅಂಗಡಿಗೆಲ್ಲ ಹೋಗಿದ್ವಿ. ಬಟ್ ಅದೆಲ್ಲ ಸಿಗಲಿಲ್ಲ. ಅದಕ್ಕೆ ಲಾಸ್ಟಿಗೆ ನಮ್ಮ ಹತ್ತಿರದ ಅಂಗಡಿಯಾಗ ಹೋಗಿ ಇಲ್ಲಿ ಕೇಳ್ಬಾರ್ದು ಅಂದ್ಕೊಂಡಿದ್ದೆ ನಾನು. ಅಲ್ಲೇ ಕೇಳಿದೆ. ಬಟ್ ಅಲ್ಲೇ ಸಿಕ್ತು. ಅವ್ರು ಹೇಳಿದ್ರು ಕಟ್ಟಿಗೆದು ಇರುತ್ತಲ್ಲ, ಕಟ್ಟಿಗೆದು ಇರ್ತದೆ ತೊಗೊಂಡು ಅದು ಸಿಗ್ತದೆ ತೊಗೊಂಡಿರ ಅಂದ್ರೆ. ಈಗ ನನಗೆ ಕಟ್ಟಿಗೆ ತೊಗೋಬಾರ್ದು ಆಸೆ. ಸ್ವಲ್ಪ ಕುಷನ್ ಇರ್ತಲ್ಲ ಆ ಥರ ತೊಗೋಬೇಕಂದ್ರೆ ಆಸೆ ಇತ್ತು. ಅದಕ್ಕೆ ವೇಟ್ ಮಾಡಕತ್ತೀನಿ ನಾನು. 3-4 ಡೇಸ್ ಅಂದರ್ತು ವೇಟ್ ಮಾಡೋದು ತಂದ್ಕೊಂಡು ಬಂದಿನಿ. ಇವಾಗ ಎಷ್ಟು ಲೆಟ್ಸ್ ಗೋ ಗೈಸ್. ಒಂದು ಸ್ವಲ್ಪ ಏನೋ ಚಿಕನ್ ಮಾಡ್ತಾರೆ. ಚಿಕನ್ ದಮ್ ಬಿರಿಯಾನಿ ಮಾಡುವಾಗ ನಾನೇ ಮಾಡುವಾಗ ಹೈರಾಣ ಬೈ ಲೆಟ್ಸ್ ಗೋ ಎಲ್ಲ ಮಾಡೋಣಂತ ತೋರ್ಸಂತೀರಿ ನಿಮಗೆ. ಫುಲ್ ಹೈರಾಣ ಬಿಸ್ತಾತ್ರಿ ಗಿಡ ಮಾಡೋದಕ್ಕೆ ಗೈಸ್. ಫೈನಲಿ ಇವಾಗ ಮನೆ ಬಂದಿದ್ದಲ್ಲ, ಮನೆ ಬಂದ್ಬಿಟ್ಟು ಒಂದು ಸ್ವಲ್ಪ ನಗರ್ ನಾವು ಈಗ ಏನಪ್ಪ ಅಂತಾರೆ ಚಿಕನ್ ಮಾಡ್ಕೋಬೇಕು ಬಿರಿಯಾನಿ ಮಾಡ್ಕೋಬೇಕಂತ ಬಂದಿದ್ದೆ ಮನೆಗೆ. ನಮ್ಮ ದೋಸ್ತ್ ಕಾಲ್ ಮಾಡಿದ ಇಲ್ಲಿ ಒಂದು ತೊಲೆ ಅದಾವ ಆ ಕಡೆ ಬಾ ನೋಡಮ್ಮ 4 ದಿನ ವೇಟ್ ಮಾಡ್ತೀವಿ, ಒಂದು ಸರ್ತಿ ಬಂದು ನೋಡ್ಕೊಂಡು ಹೋಗು, ನಿನಗೆ ಎಷ್ಟಾದ್ರೂ ತೊಗೊಳಕ್ಕೆ ಬರ್ತದೆ ಅಂತ ಅವಾಗ ಕಾಲ್ ಮಾಡಿದ್ದೆ. ಸೊ ಅದೇ ಸಲುವಾಗಿ ಅಂತ ಹೇಳಕ್ಕೆ ಇವಾಗ ಮಾತಾಡ್ತಾ ರೆಡಿ ಆಗಿನಿ. ಆ ಕಡೆ ಹೋಗಿರೋಕಲ್ಲ ಈಗ. ಅದಕ್ಕೆ ಫಡ ಅಂತ ಹೇಳಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಇಷ್ಟ ಆಗ್ತದೆ ನನಗೆ ಗೊತ್ತಿಲ್ಲಪ್ಪ ಯಪ್ಪ ನಾ ಇಲ್ಲಿ ಹೇಳೋದೇ ಇಲ್ಲ, ಏನೂ ಹೇಳಲ್ಲ. ಇಲ್ಲಿ ಹೋಗೋದು ಅಲ್ಲಿ ಆಗದೆ ಒಂದಾಗತ್ತೆ. ಅದಕ್ಕೆ ನೋಡುವ ಇಲ್ಲಿ ಫಸ್ಟ್ ಹೋದಾರೆಲ್ಲ ಕಟ್ಟಿಗೆ ಟೈಪ್ ಇದ್ದವಲ್ಲ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನನಗೆ ಫಾರ್ಮ್ ಮಾಡಬೇಕು. ಅದಕ್ಕೆ ನೋಡೋ ಮತ್ತೆ ಏನಾಗುತ್ತೆ ಅನ್ನೋದು ಅಲ್ಲಿ ಹೋಗಿ ನೋಡ್ಬೇಕು. ಅಲ್ಲಿ ಕರೆಕ್ಟ್ ಅದಾವ ನೀವು ಹೇಳಿದಂಥ ಅದಾವ ಬಾ ತಂದನ. ಅದಕ್ಕಂತೇಳಿ ರೆಡಿ ಆಗಿ ಕುಂತೀನಿ. ಚಂತನ ಹೊರಗೆ ತಿರುಗಾಕತ್ತ ನಮ್ಮ ಪ್ರೈಸಿ. ಬಟ್ ಅವನಿಗೆ ಇಷ್ಟ ಆಗಂತ ವಿನ ಸಿಕ್ಕಿಲ್ಲ ಅಂತ ನೋಡೋಣ. 4 ದಿನ ಬಿಟ್ಟು ಎಷ್ಟ ಆಗಂತವು ತರಿಸ್ತೀನಿ ಅಂದಾರಂತ. ಬಟ್ ಇವತ್ತೇನು ಅಲ್ಲಿ ಇನ್ನೊಂದು ದೋಸ್ತು ಅಂತ ತಗೊಂಡ್ ಬರ್ತಾರಲ್ಲ ನೋಡ್ಕೊಂಡು ಇಷ್ಟ ಆದ್ರೆ ತಗೊಂಡ್ ಬಂದೇ ಬಿಡ್ತಾರ. ಮನೆ ಇವಾಗ ಬಡ ಹೋಗ್ಬೇಕು. ಬಿಸಿಲಾಗ ತಿರ್ಗದ ಹೈರಾಣ ಆಗದ. ಇವಾಗ 4 ಗಂಟೆ ಇಲ್ಲ 5 ಗಂಟೆ ಎಲ್ಲ ಬಂದದ. ಇನ್ನೂ ಬಿಸಿಲು ಕಮ್ಮಿ ಆಗಿಲ್ಲ. ನೋಡು ಒಂದು ರೌಂಡ್ ಮತ್ತೊಂದು ರೌಂಡ್ ಹೋಗಿ ಬರೋಂತ ಹೋಗೋದು. ಅದು ಬಾ ಅಂತ ಕಾಲ್ ಮಾಡಿದಾಗೆ ನಾನು ತಿಳಿದ ಬಾ ಹೇಳಕತ್ತಾನ. ಅದಕ್ಕೆ ಒಂದು ರೌಂಡ್ ಹೋಗಿ ನೋಡ್ಕೊಂಬಂದ್ರೆ ತಿಳಿತದ. ಲೆಟ್ಸ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬನ್ನಿ ಹೋಗಿ ಬರುವ ಅಂತ ಗೈಸ್. ಇಲ್ಲಿ ಬಂದಿದ್ವಿ ಏನಪ್ಪ ಅಂದರೆ ಸೋಫಾ ಸೆಟ್ ನೋಡ್ಲಿಕ್ಕೆ. ನಮಗೆ ಇಷ್ಟ ಆಗಂತ ಯಾವ ಇಲ್ಲಿ. ಬಟ್ ಇಷ್ಟ ಆಗಂತ ಹೋದಲ್ಲ ಹೈ ಬಜೆಟಿನ ಅದಾವೆ. ಸಿಕ್ಕಾಪಟ್ಟೆ ಹೈ ಬಜೆಟಿನ ಅದಾವೆ ಇವು. ಬಟ್ ನಾರ್ಮಲ್ ಒಳಗೆ ಅಂದ್ರೆ ಸ್ವಲ್ಪ ಅಷ್ಟು ನಾರ್ಮಲ್ ಬೇಡ, ಅಷ್ಟು ದಿನ ಬೇಡ. ಈ ಥರದ್ರಾಗ ಬೇಕಂತ ನಾವು ಈ ಥರ ಭಾಳ ಹೆವಿ ಆಗತ್ತೀವಲ್ಲ. ಸ್ವಂತ ಮನೆ ಆದ್ರೆ ಬೆಸ್ಟ್ ಆಗತ್ತೆ ಅಂತವೆಲ್ಲ. ಬಟ್ ನೋಡ್ಬೇಕು ಸ್ವಂತ ಮನೆ ಆದವ್ರಿಗೆ ಬೆಸ್ಟ್ ಇವೆಲ್ಲ. ಇಂಥ ದೊಡ್ಡ ನಾವೆಲ್ಲ ರೆಂಟಲ್ ಮನೆಯಾಗಿದ್ದವ್ರಿಗೆಲ್ಲ ಅಂತೆಲ್ಲ ಹೊತ್ತೊಂದು ತಿರುಗಾಡೋದಾಗಲ್ಲ. ನೋಡ್ಬೇಕು ಇನ್ನೂ ಇವ್ರ ಹತ್ರ ನಿಲ್ಲಂತ ಸ್ಟಾಕ್ಗಳು ತರಿಸ್ತಾರಂತ ನೋಡ್ಬೇಕು. ಒಂದು 2-3 ದಿನ 4 ದಿನ ಹೋಗುತ್ತೆ. ಲೆಟ್ಸ್ ಗೋ ಹೋಗೋ ವಾಪಸ್ ಬನ್ನಿ ಗೈಸ್. ಫೈನಲಿ ಇವಾಗ ನಾನೆಲ್ಲ ಬಿಟ್ಟು ಇವಾಗ ಇಲ್ಲೊಂದು ಅಂಗಡಿ ಬಂದಿವಿ. ಇಲ್ಲಿ ಫೈನಲಿ ಅಣ್ಣರು ನೆಗೋಷಿಯಬಲ್ ರೇಟ್ ಒಳಗೆ ಫೈನಲ್ ಮಾಡಿ ಕೊಟ್ರು ನಮಗೆ. ಭಾಳ ಬೆಸ್ಟ್ ಪ್ರೈಸ್ ಒಳಗೆ ಕೊಟ್ಟರು ಮತ್ತು ಬೆಸ್ಟ್ ಕ್ವಾಲಿಟಿ ಒಳಗದ. ಇದೇ ಫೈನಲ್ ಮಾಡಿದ್ದು ನಾನು.
ತೊಗೊಂಡಿದ್ದು ಇಲ್ಲೆಲ್ಲ ಅದಾವ, ಸಿಕ್ಕಾಬಳೆ ಸ್ಟಾಕ್ಗಳು ಅದಾವ. ಮ್ಯಾರೇಜ್ದವ್ರಿಗೆ ಮ್ಯಾರೇಜ್ಗೆ ಮತ್ತು ಮನೆಗೆ ಫಂಕ್ಷನ್ ಬೇಕಾದಿರ್ಲಾಕ ಕಂಪ್ಲೀಟಾಗಿ ಎಲ್ಲ ಸಿಗಲ್ರಿ. ಎಲ್ಲ ಸಿಗ್ತಾವ್ರಿ. ಫರ್ನಿಚರ್ ಐಟಮ್, ಮದುವೆ ಐಟಮ್, ಆಫೀಸ್ ಟೇಬಲ್, ಕೌಂಟರ್, ರ್ಯಾಕ್. ನಮ್ಮ ಅಡ್ರೆಸ್ KGN ಫರ್ನಿಚರ್, ಬಸವನಗರ್, ಆರ್ಟ್ ಆಫೀಸ್ ರೋಡ್, ಪಾಲಿಟೆಕ್ನಿಕಲ್ ಅಪೋಸಿಟ್. ಬೇಕಾದವರು ಬಂದು ನೋಡ್ಕೊಂಡು ತಗೊಂಡು ಹೋಗ್ರಿ. ಎಲ್ಲಾರು ಬರ್ರಿ, ರೀಸನೇಬಲ್ ಆಟದು ರೇಟ್ ಹಚ್ಕೊಡ್ತೀನಿ ಎಲ್ಲಾರು. ಇಲ್ಲ ಮಸ್ತ್ ರೇಟ್ ಕೊಡ್ತಾರೆ, ನಿಜವಾಗ್ಲೂ ಮಸ್ತ್ ರೇಟ್ ಕೊಟ್ಟಾರೆ. ನಾನೇ ಹೇಳಿದ್ನಲ್ಲಿ ನಿಜವಾಗ್ಲೂ ಆನೆಸ್ಟಾಗಿ ನಾನೇ ತೊಗೊಂಡು ಹೊಂಟೀನಿ. ಇದೇ ಫೈನಲ್ ಮಾಡಿದ್ವಿ. ಇಷ್ಟೆಲ್ಲ ಅದಾವ, ಇನ್ನು ಸಿಕ್ಕಾಪಟ್ಟೆ. ನೀವು ಯಾವ ಥರ ಬೇಕನ್ನ ಅಂತ ತರಿಸ್ಕೊಡ್ತಾರ. ಎಲ್ಲ ಯಾವ್ದು ಬೇಕಾದ ಹಾಂ, ಯಾವುದೇ ಮದುವೆ ಫಂಕ್ಷನ್ ಆಗಿರ್ಬೋದು, ಯಾವನಾಗಿರ್ಬೋದು ತರಿಸ್ಕೊಡ್ತೀರಿ. ಏಕ್ದಮ್ ಹೋಲ್ಸೇಲ್ ರೇಟ್, ಹೋಲ್ಸೇಲ್ ರೇಟ್ ಒಳಗೆ ಮಸ್ತ್ ಕ್ವಾಲಿಟಿ ಅದಾವ. ನಿಜವಾಗ ಮಸ್ತ್ ಕ್ವಾಲಿಟಿ ಅದಾವ, ಪ್ರತಿಯೊಂದು ಇರೋ ಮಸ್ತ್ ಕ್ವಾಲಿಟಿ ಅದಾವ ನೋಡ್ರಿ. ಎಲ್ಲ ಥರ ಕುರ್ಚಿ ಆಗಿರ್ಬೋದು, ಕೌಂಟರ್ ರ್ಯಾಕ್ ಎಲ್ಲ ಸಿಗ್ತಾವ. ಪ್ರತಿಯೊಂದು ಕೌಂಟರ್ ರ್ಯಾಕ್ ಇದು ಬೆಸ್ಟ್ ಗೈಸ್, ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ನೋಡಿ. ಒಂದ್ಸಲ ವಿಸಿಟ್ ಮಾಡ್ರಿ, ಮಸ್ಟ್ ವಿಸಿಟ್. ನಿಜ ಹೇಳ್ಬೇಕಂದ್ರೆ ಮಸ್ತ್ ಕೊಡ್ತಾರೆ, ಚೆಕ್ ಮಾಡ್ರಿ. ಆ್ಯಂಡ್ ನಾ ಡಿಸ್ಕ್ರಿಪ್ಷನ್ದಾಗ ಇದ್ರದ್ದು ಲೊಕೇಶನ್ ಆಗಿರ್ತೀನಿ ಆ್ಯಂಡ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀನಿ. ಬೇಕಾದವರು ಕಾಲ್ ಮಾಡಿ ಕೇಳ್ಕೊರಿ. ಇಲ್ಲ ನಂಬರ್ ಹಾಕಿ ಅಣ್ಣ, ನಾನು ಕಾಲ್ ಮಾಡಿ ನಾನು ನಿಮ್ಮ ಹೆಸರು ಹೇಳಿದ್ರೆ ಕಡಿಮೆ ರೇಟ್ ಹಚ್ಕೊಡ್ತೀನಿ. ಹಾಂ ಬರೀ ಗೈಸ್, ಇಷ್ಟು ಹೇಳಕತ್ತಾರಲ್ಲ ಒಂದ್ಸರ್ತಿ ವಿಸಿಟ್ ಮಾಡ್ರಿ ನೋಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬರ್ಬೇಕ್ರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಂದವ್ರಿಗೆ ಇದೆಲ್ಲ ಮಾಡಿಕೊಡ್ತಾರಂತ ಚೆಕ್ ಮಾಡ್ಕೊರ ಒಂದ್ಸರ್ತಿ. ತೊಗೊಂಡು ಹೋಗುವ ಬನ್ನಿ. ಇವಾಗ ಮನೆಗೆ ತೊಗೊಂಡು ಹೋಗ್ಬಿಡ. ಮತ್ತೆ ಈಗ ಯಾವಾಗ ಎಲ್ಲೆಲ್ಲಿ ಕಿತ್ತೀವಿ ಅನ್ನೋದೇ ಗೊತ್ತಿಲ್ಲ ಅಂಥವ್ರು ಇದು ಚಲೋ ಅದೆಲ್ಲ ಸಾಮಾನ್ಯ ತೊಗೊಂಡೋಗಿ ಏನು ಮಾಡೋದು ಹೇಳ್ರಿ, ಹೌದಲ್ಲ? ಅದಕ್ಕೆ ಬನ್ನಿ ಫಟಾಫಟ ಅಂತ ಹೇಳಿಕ್ಯಾರ. ಗಾಡಿ ಹೇಳ್ಯಾರ, ಗಾಡಿ ಬರುತ್ತೆ. ಗಾಡಿ ಬರೋಣ, ಗಾಡಿ ಹಾಕ್ಕೊಂಡು ಹೋಗ್ಬೇಕು ಮನೆಗೆ. ಎತ್ಗೋ ಹೋಗುವ. ಇವಾಗ ಹೆಂಗದ ಅನ್ನೋದು ಕಮೆಂಟ್ ಮಾಡಕತ್ತಾರದ. ಮನೆಗೆ ಹೋಗಿ ರ್ಯಾಪರ್ ತೆಗಿತೀನಿ. ಬಟ್ ನಮ್ಮ ಶಿಲ್ಪಾಗನೂ ಗೊತ್ತಿಲ್ಲ, ನಮ್ಮ ಮದರ್ ಇಂಡಿಯಾ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಇದು. ಅಂದರೆ ಈ ಕಲರ್ದು ಇದು ತೋತೀನಿ ಅಂತ ಗೊತ್ತಿಲ್ಲ ಅವ್ರಿಗೆ. ಅವರು ಅಂದ್ರೆ ಫೋಟೋ ಹಾಕಂದಾರ, ಬಟ್ ನಾವು ಫೋಟೋ ಹಾಕಿಲ್ಲ. ಡೈರೆಕ್ಟಾಗಿ ಹೋಗಿ ನೋಡಲಿ ಅವರು. ಅಲ್ಲೈತಲ್ಲ, ಅಲ್ಲಿ ಹೋಗಿಂದ ಡೈರೆಕ್ಟಾಗಿ ನೋಡ್ಲಾಗ ಯಾವ ಕಲರ್ ತಂದಿರೋ, ಏನು ಬೈತಾರೋ ಮಾಡ್ತಾರೆ ಏನೋ ಗೊತ್ತಿಲ್ಲ ಕಲರ್ನಾಗ. ನೋಡೋ ಏನು ಮಾಡ್ತಾರೆ ಮಾಡಲಾಗ. ಲೆಟ್ಸಿ ಹೋಗೋ. ಇವಾಗ ತೊಗೊಂಡು ಗಾಡಿ ಬರುತ್ತಾ ಹಾಕ್ಕೊಂಡು ಹೋಗುವ. ಗೈಸ್ ಫೈನಲಿ ಅಲ್ಲಿಂದ ಇವಾಗ ಜಸ್ಟ್ ಮನೆಗೆ ಬಂದೆ. ಏನು ಸಿಗಲಿಲ್ಲ ನೋಡ್ರಿ ಗೈಸ್, ಬರೇ ತಿರುಗ್ತೀವಿ, ಸಿಗಲೇ ಇಲ್ಲ ನಮಗೆ. ಛೇ ಬರ್ರಿ, ನಿಮ್ಗೋಸ್ಕರ ಸರ್ಪ್ರೈಸ್ ಕಾಯ್ತದಲ್ಲ. ಎಸ್ ಮತ್ತೆ ಹಂಗೆ ನಾವು ಬನ್ನಿ. ನಾವೆಲ್ಲ ಒಳಗೆ ಜೋಡ್ಸೋಂಬಿಟ್ಟು ಸಿಗ್ತೀವಿ ಅಂತ ನಿಮಗೆ. ಬನ್ನಿ ಲೆಟ್ಸ್ ಗೋ ಗೈಸ್. ಫೈನಲಿ ಗೈಸ್ ನಮ್ಮ ಮನೆಗೆ ಸೋಫಾ ಬಂತು. ಭಾಳ ದಿನದ ಒಂದು ಆಸೆ ಐತೆ ಗೈಸ್, ನಿಜ ಹೇಳ್ಬೇಕಂದ್ರ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಏನೇನೋ ಮಾಡಿ ಹೆಂಗ ಮಾಡಿ ಏನೇನೋ ಕಷ್ಟ ಪಟ್ಕೊಂಡ್ಬಿಟ್ಟು ತಂದಿವಿ. ನಿಜ ಹೇಳ್ಬೇಕಂದ್ರ ಭಾಳ ಹೈರಾಣ ಆಯ್ತು, ತರ್ಬೇಕಂದ್ರೂ ಭಾಳ ಹೈರಾಣ ಆಯ್ತು, ಎಲ್ಲ ಹೈರಾಣ ಆಯ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂದ್ರೆ ಅಷ್ಟೊಂದು ಖುಷಿ ಪಡೋದಂತ ವಿಚಾರ ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್, ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಏನೋ ಒಂದು ಮಾಡಕತ್ತೀವಲ್ಲ ಅಂತ ಹೇಳಿ ಮಸ್ತ್ ಅನಿಸ್ತು. ಹೆಂಗ ಅನಿಸ್ತು ನಿಮಗೆ ಸೋಫಾ ಬಂದಿದ್ದು ಮನೆಗೆ? ಗೈಸ್ ನಿಂಗೆ ಕಾಲ್ ಮಾಡಿದ್ದೆ, ಕಾಲ್ ಮಾಡೋಣ ಕೇಳಿದೆ ತರಕತ್ತಿ ಅಂತೇಳಿ. ಇವ್ರೇನ್ ಹೇಳಿದ್ರು, ಇಲ್ಲ ತರಕತ್ತಿಲ್ಲ, ಭಾಳ ಕಾಸ್ಟ್ಲಿ ಹೇಳಕತ್ತಾರ, ಬಿಟ್ಟು ಹೊಂಟಿನ ಅಂತ ಹೇಳಿದ್ರು. ಮತ್ತೆ ಯಾವ್ದಾರು ತಗೊಳಮ್ ಅಂತೇಳಿ ನೋಡಿದ್ರೆ ಸರ್ಪ್ರೈಸ್ ಕೊಟ್ರು ಅವ್ರು ನಮಗೆ. ಗೈಸ್ ಅವ್ರಿಗೆ ಸುಳ್ಳು ಹೇಳಿದ್ದೆ, ಕಾಮಿಡಿ ಮಾಡಿದ್ದೆ, ತರಕತ್ತಿಲ್ಲ, ಭಾಳ ಕಾಸ್ಟ್ ಹೇಳ್ತಾರ, ಬೇಡ ಮತ್ತೆ ಯಾವತ್ತು ಅಂತ ಹೇಳಿದ್ದೆ. ಬಟ್ ನಾನು ಅಲ್ಲಿ ಮುಗಿಸಿ ಆಟೋಗೆ ಹಾಕೊಂಡು ರೆಡಿಯಾಗಿ ನಿಂತಿದ್ದು, ಸುಮ್ಮನೆ ಕಾಮಿಡಿ ಮಾಡಿದ್ದೆ. ಹೆಂಗ ಅನಿಸ್ತಾವ ನಿಮಗೆ? ನನಗೆ ಚಂದ ಅನಿಸ್ತು. ಯಾಕಂದ್ರೆ ಇವ್ರ ಆಸೆ ಇಡೇತು, ಜಾಸ್ತಿ ದಿನ ಆಯ್ತು ಅನ್ನಕತ್ತು ತಗೋಬೇಕಂತ. ಇವತ್ತು ತಗೊಂಡ್ರು ಚಂದ ಅದಾವ. ಜಸ್ಟ್ ವಿಡಿಯೋ ಮಾಡಕತ್ತೀನಿ ನಿಮಗೋಸ್ಕರ. ಸ್ವಲ್ಪ ಇವ್ರಿಗೆ ಇನ್ನೊಂದಿಷ್ಟು ಕೇಳ್ಬೇಕಂತೇಳಿ ಅನ್ಕೊಂಡು ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಮನಸ್ಸಿಗೆ ಖುಷಿ ಆಯ್ತು. ನನಗೆ ಅನ್ಕೊಂಡಂತೆ ಸಿಕ್ತು. ನಾವು ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳೋದು ಫಸ್ಟ್ ಆಫ್ ಆಲ್. ಅವ ಇಲ್ಲಿ ಅದ ನೋಡಲ್ವ, ಇನ್ನು ಕೇಳೋದು ಮಾತು ತಂದಾಗ ಅಲ್ಲಿ ಕೇಳೋದಾಗೆ ಸಿಕ್ಕು. ಇಲ್ಲಾಂದ್ರೆ ನಾನು 4 ದಿನ 5 ದಿನ ವೇಟ್ ಮಾಡಿ ಎಂತ ಇವಾಗ ರೇಟ್ ತೊಗೊಂಡಿನಿ ಬೆಳಗ್ಗೆ. ಅಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ನೋಡಿದ್ರೆ ನನಗೆ ಈ ಥರ ಇರಬೇಕು ಅಂತ ಅನಿಸ್ಬೇಕು ಮನ್ಸಿಗೆ. ಮನ್ಯಾಗ ನಾನು ಇವತ್ತು ಅನಿಸ್ತು, ಇವಾಗ ಅನಿಸಿ ತೊಗೊಂಬಂದೆ. ಖುಷಿ ಆಯ್ತು ಫೈನಲಿ. ಮನೆ ತುಂಬಿ ಆಯ್ತಪ್ಪ. ಇದು ಜಾಗನೇ ಇಲ್ಲ ಅನ್ಸಾಕತ್ತದ. ಈಗ ಇದು ದೊಡ್ಡದೈತಿ, ಮನೆ ದೊಡ್ಡ ಮಾಡೋದಾಗ್ತಿ. ಮನೆ ದೊಡ್ಡದಂದ್ರೆ ಮನೆಗೆ ಮಂದಿ ಜಾಸ್ತಿ ಬೇಕತ್ತು.
ನಮ್ದು ದೊಡ್ಡದ ಗೈಸ್, ಫ್ಯಾಮಿಲಿ ದೊಡ್ಡದ. ಚಿಕ್ಕಮಗಳೂರಿಂದ ಬಂದ್ರಂದ್ರೆ ಎಲ್ಲ ಕುಂದಿರ್ತಾರೆ. ಈಗ ಚಿಕ್ಕಮಗಳೂರಿಂದ ನಮ್ಮ ಅಕ್ಕ ನಮ್ಮ ಅಮ್ಮ ಬರ್ತಾರ ಆದಷ್ಟು ಬೇಗ. ಅವ್ರ ಮಕ್ಕಳು ದೊಡ್ಡ ಫ್ಯಾಮಿಲಿ ಬಿಡಿ ನಮ್ಗೆ. ಸಾಲಲ್ಲ, ಎಂತ ದೊಡ್ಡ ಮನೆ ಇದ್ರೆ ಸಾಲ ನಮಗ. ಅಂತ ದೊಡ್ಡ ಫ್ಯಾಮಿಲಿ ಅದ. ಖುಷಿ ಆಯ್ತು ಗೈಸ್. ಅವ್ರು ಖುಷಿ ಪಟ್ರೆ ನಾವು ಖುಷಿ ಪಟ್ಟಂಗೆ ಅಷ್ಟೇ. ಫೈನಲಿ ಇವಕ್ಕ ಇನ್ನೂ ಕವರ್ ಒಂದು ತರಿಸ್ಬೇಕಂತ ಇವರು ಒಂದು ಬರೋದ್ರೊಳಗೆ ಒಂದು ಹೆಸರು ಇಟ್ಟೇ ಬಿಡ್ತಾರೆ ನೋಡ್ರಿ. ಇದು ತಂದಿವಪ್ಪ ಅನ್ನೋದ್ರೊಳಗೆ ಇನ್ನು ಕವರ್ ಒಂದು ತರಿಸ್ಬೇಕಂತ. ಚಲೋ ಓಪನ್ ಮಾಡ್ರಿ ನೀವು. ನಿಮ್ಮ ಅತ್ತಿಗೆ ಒಬ್ಬರೇ ಏನು ಓಪನ್ ಮಾಡ್ತಾರೆ, ಅವ್ರು ನೋಡಲ್ಲ ಈಗ ಜಿಗಿದಾಡಕತ್ತ ಜೊಕ್ಕ. ಫೈನಲಿ ವಾವ್, ಈ ಕಲರ್ ಚಂದ ಕಾಣಕತ್ತು ನೋಡ್ರಿ. ಈ ಕಲರ್ ಚಂದ ಕಾಣಕತ್ತು. ಇಷ್ಟೊತ್ತನ ಅದು ಕವರ್ದಾಗ ಇತ್ತಲ್ಲ ಅಷ್ಟೊಂದೇನು ಅನ್ಸ್ಲತ್ತಿಲ್ಲ. ಇವಾಗ ಚಂದ ಅನ್ಸಕತ್ತು ನಿಜ ಹೇಳ್ಬೇಕಂದ್ರೆ. ಸಾಮಾನ್ಯಗಳು ಅಂದ್ರೆ ಒಂದೊಂದೊಂದು ತೋರಿ ಸೊಮ್ಮಲಿ ಅಂತ ಆಗಲ್ಲ. ಬಟ್ ಒಂದೊಂದು ನಮ್ಮ ಖುಷಿಗಳು ಈಡೇರಿಸ್ಕೋತ ಇವ್ರದ್ದು ಅಷ್ಟೇ ಆಸೆಗಳು ಏನೇನದು. ನೆಕ್ಸ್ಟ್ ಏನ್ ಪ್ಲಾನ್? ಸರ್ಪ್ರೈಸ್. ಇದು ಹೇಳಿದ್ವಿ ಬಟ್ ನೆಕ್ಸ್ಟ್ ಟೈಮ್ ಐತಲ್ಲಿ ಏನು ಹೇಳಲ್ಲ. ನನಗೆ ಕ್ಯೂರಿಯಾಸಿಟಿ ಹುಟ್ಟದ ಏನ್ ತರ್ತೀರಿ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಹುಟ್ಟದ. ಅದೇ ತರ ಕ್ಯೂರಿಯಾಸಿಟಿ ಹುಟ್ಟಿಸ್ತೀವಿ ಎಲ್ಲರಿಗೂ. ನೆಕ್ಸ್ಟ್ ಒಮ್ಮೆ ತಂದ ಬಳಕೆ ಹೇಳ್ತೀವಿ ಏನು ಪಟ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಊಟ ಮಾಡ್ಬೇಕು. ನಾನು ದಮ್ ಬಿರಿಯಾನಿ ಮಾಡ್ಬೇಕು ಇವರಿಗೆ. ಇವರು ಮಧ್ಯಾಹ್ನ ಊಟ ಮಾಡಿಲ್ಲ, ದಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರೆ ಪಟ ದಮ್ ಬಿರಿಯಾನಿ ಮಾಡೋ ಬರಿಗೆ. ಇದೆಲ್ಲ ಇದ್ದಿದ್ದಿದೆ ಪಟ ಪಟ ಅಂತ ದಮ್ ಬಿರಿಯಾನಿ ಮಾಡ್ಕೊಂಡು ತಿನ್ನುವ. ಮಧ್ಯಾಹ್ನದಾಗ ಮಾಡ್ಬೇಕನ್ನೋ ಆಸೆ ಇತ್ತು. ಬಟ್ ನಮ್ಮ ಫ್ರೆಂಡ್ ಆ ಕಡೆ ಕಾಲ್ ಮಾಡೋಣ, ನಾನು ಆ ಕಡೆ ಹೋದೆ. ಅದಕ್ಕೆ ಲೆಟ್ ಸಿ ಇವಾಗ ಪಟ ಅಂತೇಳಿ ದಮ್ ಬಿರಿಯಾನಿ ಮಾಡ್ತೀನಿ. ದಮ್ ಬಿರಿಯಾನಿ ಮಾಡ್ಬಿಟ್ಟು ಫೈನಲಿ ಊಟಕ್ಕೆ ಕುಂತೀವಿ ಈಗ. ನಾನು ಅಲ್ಲಿ ದಮ್ ಬಿರಿಯಾನಿ ಮಾಡಿಟ್ಟಿಗೆ ದಮ್ಮಿಗಿಟ್ಟಿಗೆ ಬಂದೀನಿ. ಈಗ ಜಸ್ಟ್ ಕುಂದ್ರಕ್ಕೆ ಜಾಗ ಆಗಲ್ದು, ಕೂಡ್ಲಿಕ್ಕೆ ಜಾಗ ಆಗಲ್ದು, ಅಷ್ಟು ಹತ್ತೆಗದ. ಇರಲಿ ಇವಾಗ ಶಿಸ್ತೆ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಚಿಕನ್ ಮಾಡ್ಯಾರ. ಚಿಕನ್ ಮತ್ತು ರೊಟ್ಟಿ, ಇದ್ರೊಳಗೆ ಚಪಾತಿ ಆಗೋದಿತ್ತು. ಬಟ್ 6 ಇಲ್ಲ 4 ಅಲ್ಲಿ RCB ಮ್ಯಾಚ್ ಆಡೋದು, ಅದು ಔಟ್ ಗಿಟ್ ಆಗಿರ್ತಿದ್ವಿ. 4 ಹೊಡೆದ್ರು ವಿರಾಟ್ ಕೊಹ್ಲಿ. ಶಿಸ್ತೆ ಊಟ ಮಾಡ್ಕೋತ ಮ್ಯಾಚ್ ನೋಡ್ತಾ ತಿನ್ನೋದೀಗ ಮಸ್ತಾಗಿ 1 ನಂಬರ್ ಅನ್ನಂಗೆ. ನೋಡ ಮತ್ತು ಹೆಂಗೆ ಮಾಡ್ಯಾರ ನೋಡ. ಮತ್ತು ಅಡುಗೆ ಚಂದ ಮಾಡಿರ ಇಲ್ಲ ನಾನು ತಿಳಿಯಲಿಲ್ಲ ಅದ. ಯಾಕೆ ಭಾಳ ಸಾಂಬಾರು ಮಾಡ್ಯಾರ. ನಮಗೆ ಸುಕ್ಕ ಬೇಕು. ಸುಕ್ಕ ಇಷ್ಟ ನಮಗೆ. ನಿಮಗೆ? ನಂಗೂ ಸುಕ್ಕ. ಸುಕ್ಕ ಇದ್ರೆ ಊಟ ಸಾಕಾಗಿದೆ ಅಂತೇಳಿ ಇದು ಸ್ವಲ್ಪ ಈ ಕಡೆ ಫುಲ್ ತಿಳಿನೂ ಇಲ್ಲ, ಫುಲ್ ಗಟ್ಟಿನೂ ಇಲ್ಲ. ತಿಳಿನೇ ಅದಲ್ಲ ನೋಡಿ ಎಲ್ಲಿ ತಿಳಿ ಎದ್ದಿರ್ಬೇಕು. ತಿನ್ನುವ ಬನ್ನಿ. ಬಡತೆ ಊಟ ಮಾಡ್ಬಿಡ್ತೀವಿ. ಊಟ ಮಾಡಿಬಿಟ್ಟು ಗೈಸ್ ಫೈನಲಿ ಊಟ ಅಂತ ಐತಿ 1 ನಂಬರ. ಊಟ ಆಗೋಣ ಸ್ವಲ್ಪ ಇಂಥ ಚಿಕನ್ ಪಿಕನ್ ಆಗೋಣ ಸ್ವಲ್ಪ ಬೇಕಲ್ಲ. ಇದು ಪಿಕ್ಕನ್ ಅಂದ್ರೆ ಇದು ಪಿಕ್ಕನ್ ಅಂದರೆ ಚಿಕನ್ ಇದು ರೆಕ್ಕಿ. ಚಿಕನ್ ಪಿಕ್ಕನ್ ತಿಂದು ಇವಾಗೈತಲ್ಲ ಸ್ವಲ್ಪ ಸಸ್ತಾಂಶ ಮಾಡ್ತೀವಿ. ನಮಗೆ ಸಸ್ತಾಂಶ ಮಾಡಬೇಡ್ರಿ ಅಂತ ಹೇಳೋ ಜನ ಎಲ್ಲ ಸಸ್ತಾಂಶ ಮಾಡಕತ್ತಾರ. ಜೊತೆ ಸೇರಿ ನಾವು ಗಾಯ್ಸ್ ಇವ್ರ ಜೊತೆ ಸೇರಿ ನಾನು ಸ್ವಲ್ಪ ಕುಡಿತಾ ಇದ್ದೀವಿ. ನನಗೆ ಶಿಸ್ತೆ ಒಂದು ಸ್ವಲ್ಪ ಕೋಲ್ಡ್ ಕುಡಿ. ಮತ್ತು ಅಲ್ಲಿ ನಮ್ಮ ಮ್ಯಾಚ್ ನಡೆದದ ನೋಡ್ತಾ ಇಲ್ಲಿ ಕುಂತು ತಣ್ಣಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋ ಮಜಾನೇ ಬೇರೆ. ಬನ್ನಿ. ನಮ್ದು ಜೀರಾ ಸರ್ ಒಂದಿದ್ದು ಸ್ವಲ್ಪ ಕರೆಕ್ಟ್ ಅದು. ಇದು ಏನು ಅಳಗಾಡ್ಸ್ಬೇಡ. ಹುಚ್ಚಿಡ್ಯಾರ ನೈಸ್. ಏನೋ ಗೊತ್ತಿಲ್ಲ. ಕೋಲ್ಡ್ ಡ್ರಿಂಕ್ಸ್ ಹೆಂಗೆ ಕುಡಿಯೋ. ಕೋಲ್ಡ್ ಡ್ರಿಂಕ್ಸ್ ಹೆಂಗೆ ಕುಡಿತಾರೆ ನಂಗೆ ಗೊತ್ತಿಲ್ಲ. ಕೋಲ್ಡ್ ಡ್ರಿಂಕ್ಸ್ ನಾಲೆಜ್ ಇಲ್ಲ. ಕಲಿಸ್ತೀನಿ ತಡೆಗ ನಂದಿಸ್ನವಲ್ಲಿ. ಲೆಟ್ಸ್ ಸಿ ಬನ್ನಿ. ಗೈಸ್ ಇವತ್ತಿನ ದಿನ ಮತ್ತೊಬ್ಬ ಶುರು ಮಾಡಿದೆ ಬೆಳಗ್ಗೆಯಿಂದ. ನೀವೇನಾಯ್ತಾ ಊಟ ಗೀಟ ಮಾಡಿಬಿಟ್ಟು ಮ್ಯಾಚ್ ನೋಡೋದು ಅದ್ರೊಳಗೆ ವಿಡಿಯೋ ಏನು ಮಾಡೋದು ನೆನಪಿರಲಿಲ್ಲ. ಸೊ ಹಂಗಾಗಿ ಅಷ್ಟೇ ಮಲ್ಕೊಂಡ್ಬಿಟ್ಟಿದ್ದೆ. ಓಕೆ ಹೋಗ್ಲಿ ಬಿಡ್ರಿ ಅದು ಅಂತ ಹೇಳ್ಕೊಂಡು ಇವಾಗ ವಿಡಿಯೋ ಏನು ಮಾಡೋ ಸಮಯ. ಓಕೆ ಗೈಸ್ ಇವತ್ತಿನ ವಿಡಿಯೋಲಿ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಇದೆ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.